ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸತತ 16 ದಿನಗಳ ಕಾಲ ಶೋಧವನ್ನು ನಡೆಸಲಾಯಿತು. ಈಗ ತಾತ್ಕಾಲಿಕ ಬ್ರೇಕ್. ಕಳೆಬರ ಶೋಧ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಎಸ್ಐಟಿ. 17 ಸ್ಪಾಟ್ಗಳಲ್ಲಿ ಗುಂಡಿ ತೆಗೆದಿದ್ದಾಯಿತು. ಆ ಕಾರ್ಮಿಕರನ್ನ ಎಸ್ಐಟಿ ಟೀಮ್ ಕರೆಸಿಕೊಂಡಿತ್ತು. ಬೆಳ್ತಂಗಡಿಯ ಎಸ್ಐಟಿ ಠಾಣೆಯಲ್ಲಿ ಕಾನೂನು ಪ್ರಕ್ರಿಯೆ ಈಗ ಪೂರ್ಣಗೊಂಡಿದೆ. ಕಾರ್ಯಾಚರಣೆ ನಡೆದ ಬಗ್ಗೆ ಸಹಿ ಮಾಡಿಸಿಕೊಂಡಿದೆ ಎಸ್ಐಟಿ ಟೀಮ್. ಏನು ಕಾರ್ಮಿಕರನ್ನ ಬಳಕೆ ಮಾಡಲಾಗಿತ್ತು, ಆ ಕಾರ್ಮಿಕರನ್ನ ಸ್ಟೇಷನ್ಗೆ ಕರೆಸಿ ಇಷ್ಟಿಷ್ಟು ಶೋಧ ಆಯಿತು ಅನ್ನುವಂಥ ಕುರಿತಂತೆ ಈಗ ಸೈನ್ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ಮಿಕರನ್ನ ಸದ್ಯ ಸೈನ್ ಮಾಡಿಸ್ಕೊಂಡು ವಾಪಸ್ ಕಳಿಸಿದೆ ಎಸ್ಐಟಿ ಟೀಮ್. ಧರ್ಮಸ್ಥಳ, ಬೆಳ್ತಂಗಡಿ, ವೇಣೂರು ಭಾಗದ ಕಾರ್ಮಿಕರನ್ನ ಈ ಒಂದು ಶೋಧ ಕಾರ್ಯಕ್ಕೆ ಬಳಕೆ ಮಾಡಲಾಗಿತ್ತು. ಉತ್ತರ ಭಾರತದ ಕಾರ್ಮಿಕರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಎಲ್ಲಾ ಕಾರ್ಮಿಕರ ಬಳಿ ಸಹಿ ಹಾಕಿಸ್ಕೊಂಡಿದೆ ಎಸ್ಐಟಿ ಟೀಮ್. ನೋಡಿ, 17 ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿತ್ತು. ಆ 17 ಪಾಯಿಂಟ್ನಲ್ಲೂ ಕೂಡ ಶೋಧ ಕಾರ್ಯ ನಡೆಯಿತು. ಅಗಿಯುವಂತಹ ಕೆಲಸವನ್ನ ಕಾರ್ಮಿಕರು ಮಾಡಿದ್ರು. ಬೇರೆ ಬೇರೆ ಭಾಗದಿಂದ ಬಂದಂತಹ ಕಾರ್ಮಿಕರು ಈ ಒಂದು ಶೋಧದಲ್ಲಿ ಭಾಗಿಯಾಗಿದ್ರು. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಶೋಧ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ. ಯಾಕೆಂದ್ರೆ 6ನೇ ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಬಿಟ್ರೆ ಮತ್ಯಾವ ಭಾಗದಲ್ಲೂ ಕೂಡ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಮುಂದಿನ ನಿರ್ಧಾರ ಏನು? ಈಗಾಗಲೇ ಮಧ್ಯಂತರ ವರದಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ರೆಡಿ ಮಾಡಿದ್ದಾರೆ. ಒಂದ್ ಕಡೆ FSL ವರದಿ ಕೂಡ ಕೈ ಸೇರಿದೆ. ಈಗ ಮಧ್ಯಂತರ ವರದಿಯನ್ನ ಕೂಡ ಸರ್ಕಾರದ ಮುಂದಿಟ್ಟಿದ್ದಾರೆ. ಮುಂದೆ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದ್ರೆ, ಈ ಕಡೆ ಕಾರ್ಮಿಕರನ್ನು ಬಳಕೆ ಮಾಡಲಾಗಿತ್ತು. ಆ ಕಾರ್ಮಿಕರನ್ನ ಈಗ ಸ್ಟೇಷನ್ಗೆ ಕರೆಸಿ ಇಷ್ಟಿಷ್ಟು ಶೋಧ ಆಯಿತು ಅನ್ನುವಂಥ ಕುರಿತಂತೆ ಅವರಲ್ಲಿ ಸೈನ್ ಅನ್ನ ಕೂಡ ಮಾಡಿಸಿಕೊಂಡಿದ್ದಾರೆ.